ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸಲಿಕ್ಕೆ ಸಾಕಷ್ಟು ರೀತಿಯ ರಣತಂತ್ರಗಳನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಬಹುದೊಡ್ಡ ತಂತ್ರಗಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಕ್ರಿಯಾಶೀಲ ವ್ಯಕ್ತಿ, ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಿ ಶಿರಸಿಗೆ ಬಂದಾಗ ಇಲ್ಲಿನ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ ಅಂತ ಅಂದುಕೊಂಡಿದ್ದೆ. ಕ್ಷೇತ್ರದ ಬಗ್ಗೆ, ಜನರ ಬಗ್ಗೆ, ಇಲ್ಲಿನ ಆಗು ಹೋಗುಗಳ ಬಗ್ಗೆ ಅವರು ಏನೂ ಮಾತನಾಡಲಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಜಿಲ್ಲೆಯ ಜನ ಇದ್ದಾರೆ ಅಂತ ಹೇಳಿ ಆರ್.ವಿ. ದೇಶಪಾಂಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹಲವಾರು ಚುನಾವಣೆ ಆಡಿದ್ದೇನೆ, ಗೆದ್ದಿದ್ದೇನೆ, ಸೋತಿದ್ದೇನೆ. ಚುನಾವಣೆ ಅಂದರೆ ಒಂದು ಕ್ರಿಕೆಟ್ ಮ್ಯಾಚ್ ಇರಬೇಕು ವಿನ ಅದು ದ್ವೇಷದ ರಾಜಕಾರಣ ಇರಬಾರ್ದು. ಯಾವ ಚುನಾವಣೆಯಲ್ಲೂ ಯಾರ ಬಗ್ಗೆ ಮಾತಾಡಬೇಕಾದ್ರೆ ಗೌರವದಿಂದ ಮಾತಾಡಬೇಕು ವಿನ ಅಗೌರವ ಯಾರು ತೋರಿಸೋದು. ಮತ್ತು ನನಗೆ ವಿಶ್ವಾಸ ಇದೆ, ಮತದಾರರು ಸಹ ಇದು ಬಯಸೋದು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನನಗೂ ಒಳ್ಳೆಯ ಸ್ನೇಹಿತರು. ಮೊನ್ನೆ ಒಂದು ಅವ್ರ ಮಾತು, ಚುನಾವಣೆಯ ಕಣ್ಮುಂದಿಟ್ಟು ತಪ್ಪು ಮಾರ್ಗದಿಂದ ಮತ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿ, ಅದು ಅಂದರೆ ಫರೀಶ್ ಮಸ್ತಾನ್ ಕೇಸ್. ಭಾಳ ಜನ ಹಿಂದೂ ಜನ ಮೇಲೆ ಕೇಸ್ ಹಾಕಿದ್ರು. ಯಾರು? ಕಾಂಗ್ರೆಸ್ ಅಲ್ಲ, ನಿಂಬಾಳ್ಕರ್ ಅವರು ನಮ್ಮ ಮ್ಯಾಂಗ್ಳೂರು IGP ಇದ್ರು, ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ. ನಾವು ವಿಶ್ವೇಶ್ವರ ಕೇಳ್ತೇನೆ, ತಾವು ಆ ಸಮಯದಲ್ಲಿ ಎಲ್ಲಿ ಇದ್ರಿ? ಹಾಗಾದ್ರೆ ನೀವು ಇದೆಲ್ಲ ನಡೆದಾಗ ಅದು ಪ್ರೊಟೆಸ್ಟ್ ಯಾಕೆ ಮಾಡಬಾರ್ದಿತ್ತು? ನೀವು ಯಾಕೆ ಪಲಾಯನ ಮಾಡಿದ್ದೀರಿ ಪೊಲೀಸ್ ಜೀಪ್ನಿಂದ? ಪೊಲೀಸ್ ಜೀಪ್ನಿಂದ ಶಿಶಿಗೆ ಹೋದ್ರು, ಭಯ, ನಾವು ಅಲ್ಲೇ ಇದ್ವಿ. ಯಾರ ಮೇಲೆ ಕೇಸ್ ಹಾಕಿದ್ದಾರೆ? ನಿಮ್ಮ ಸರ್ಕಾರ, BJP ಸರ್ಕಾರ ಇತ್ತು, ಅಲ್ಲ ನೀವು ಯಾಕೆ ವಿಡ್ರಾ ಮಾಡಿಲ್ಲ? ನಾವು ಆ ಸಮಯದಲ್ಲಿ ಇನ್ಕ್ವೈರಿ ಶುರು ಆದ ನಂತರ ಸಿದ್ದರಾಮಯ್ಯ ನನ್ನ ಫೋನ್ ಬಂತು, ಅವ್ರು ಗುಲ್ಬರ್ಗಾದಲ್ಲಿ CBI ಇನ್ಕ್ವೈರಿ ಕೇಳ್ತಾ ಇದ್ದಾರೆ, ವಾಟ್ ಈಸ್ ಯುವರ್ ವ್ಯೂ, ಪ್ಲೀಸ್ ಹ್ಯಾಂಡ್ ಓವರ್ ಟು CBI ಅಂತ ಹೇಳ್ತಾರೆ. ಇವ್ರ ಅಂಡರ್ ಕೆಲಸ ಮಾಡುವ ಸಂಸ್ಥೆ ರಿಪೋರ್ಟ್ ಕೊಟ್ಟರು, ಇದು ನ್ಯಾಚುರಲ್ ಡೆತ್ ಅದೇ, ಇದನ್ನ ಪುನಃ ಪುನಃ ಪ್ರಸ್ತಾಪ ಮಾಡಬಾರ್ದು. ಆದರೆ ವಿಶ್ವೇಶ್ವರ ಹೆಗಡೆ ಅಂತ ಒಬ್ಬ ವ್ಯಕ್ತಿ ಮತ ತಗೊಳ್ಳಿಕ್ಕೆ ಈ ಥರದ ಕೆಳದ ಮಟ್ಟಕ್ಕೆ ಹೋಗೋದು ಸರಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರು ಅಡ್ವೈಸ್ ಮಾಡ್ತೇನೆ, ಮಾತಾಡುವಾಗ ಇಲ್ಲಿ ಅರಣ್ಯ ಅತಿಕ್ರಮಣ ಸಮಸ್ಯೆ ಭಾಳ ಜ್ವಲಂತದೆ, ಅದನ್ನು ಪರಿಶೀಲಿಸಬೇಕಾಗಿದೆ. ಇಲ್ಲೇ ಪ್ರವಾಸೋದ್ಯಮ ಬೆಳೀಲಿಕ್ಕೆ ಅವಕಾಶ ಇದೆ, ಜನರಲ್ ಮಾಡ್ಲಿಕ್ಕೆ ಸಾಧ್ಯ ಇತ್ತಲ್ಲ, ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ. ಇಡೀ ಕ್ಷೇತ್ರದ ಜನರ ಬಗ್ಗೆ ಅದಕ್ಕೆ ಪ್ರಸ್ತಾಪ ಮಾಡಿಲ್ಲ. 5 ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ, ಅವು 5 ಗ್ಯಾರಂಟಿ ಅನುಷ್ಠಾನದಲ್ಲಿ ಬಂದಿದ್ದಾವೆ. ಗೃಹ ಜ್ಯೋತಿ ಇರ್ಬೋದು, ಗೃಹ ಲಕ್ಷ್ಮಿ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಇವು ಐತಿ. ಮೋದಿ ಸಾಹೇಬರು ನಮಗೆ ಗ್ಯಾರಂಟಿಗಳ ಚಾಷ್ಟೆ ಮಾಡಿದರು. ಕ್ಯಾ ಗ್ಯಾರಂಟಿ ಹೈ, ಕ್ಯಾ कहता है ಸಿದ್ದರಾಮಯ್ಯ, कैसा हो सकता है ಅಂತ ಹೇಳಿದ್ರು. ನಾವು ಗ್ಯಾರಂಟಿ ನಮ್ಮ ಸರ್ಕಾರ ಬಂದದ್ದು ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ ಮೋದಿ ಸಾಹೇಬರು ಗ್ಯಾರಂಟಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರತಿದಿನ ಸಂಜೆ ನಿಮ್ಮ TV ಚಾನಲ್ಸ್ ನೋಡಿ, ನಿಮ್ಮ TV ಚಾನಲ್ ಮೇಲೆ ನೋಡಿ, ये मोदी की ಗ್ಯಾರಂಟಿ है, ये मोदी की ಗ್ಯಾರಂಟಿ है. ಅದು ಬಂದ್ರೆ ನಮ್ಮ ಶಬ್ದ ಕಾಪಿ ಮಾಡ್ಕೊಂಡಾರೆ. ಅವ್ರಿಗೆ ಗೊತ್ತಾಗಿದೆ ಇದರ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಈ ಗ್ಯಾರಂಟಿಯಿಂದ ಪ್ರಣಾಳಿಕೆಯಿಂದ ಮೂಲ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲಿಕ್ಕೆ ಒಳ್ಳೆಯದಾಯಿತು. ಹಾಗಾಗಿ ಮೋದಿ ಸಾಹೇಬರು ಗ್ಯಾರಂಟಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಮೋದಿಗೆ ಗ್ಯಾರಂಟಿ ಅನುಷ್ಠಾನ ತರಲಿಕ್ಕೆ ಸಾಧ್ಯ, ಸಿದ್ದರಾಮಯ್ಯ ಗ್ಯಾರಂಟಿ ತರಲಿಕ್ಕೆ ಬರುವುದಿಲ್ಲ. ಯಾವ ಆದಪ್ಪ ಇದು? ದೇಶ ಒಳ್ಳೇದಾಗಬೇಕು, ಯಾರ ಮಾಡಲಿ, ಜನರ ಒಳ್ಳೇದಾಗಬೇಕು, ಯಾರ ಮಾಡಲಿ. ಅದೇನು ಮೊನಾಪಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿಯಿಂದ ಒಳ್ಳೆ ಕೆಲಸ ಆಗಿದ್ದಾವೆ. ಇವತ್ತು 18 ವರ್ಷದ ಯುವಕರಿಗೆ ಮತ ಹಾಕಲಿಕ್ಕೆ ಅಧಿಕಾರ ಕೊಟ್ಟಿದೆ ಯಾರು?
ಅವ್ರು ವಿಚಾರ ಮಾಡಬೇಕು. 10 ವರ್ಷ ಯುವಕರು ವಿಚಾರ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ದಿವಸ ಪ್ರಧಾನಮಂತ್ರಿಗಳು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಹೆಣ್ಮಕ್ಳಿಗೆ 50% ಮೀಸಲಾತಿ ಕೊಟ್ಟಿದ್ದೆ ಯಾರು? ನನ್ನ ದೃಷ್ಟಿಯಿಂದ ನಾನು ಹಲವಾರು ಚುನಾವಣೆ ಆಡಿದ್ದೇನೆ, ಗೆದ್ದಿದ್ದೇನೆ, ಸೋತಿದ್ದೇನೆ.